ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಜಪಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರೂಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ರಾಹುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ತಿಳಿದುಕೊಳ್ಳೋಣ. ಈ ರಾಹುಗ್ರಸ್ತ ರಕ್ತಚಂದ್ರಗ್ರಹಣ ಅಂದರೆ ಈ ಒಂದು ಭಾನುವಾರ ಬರ್ತಕ್ಕಂತಹ ಭಾನುವಾರ 7ನೇ ತಾರೀಕು ಸೆಪ್ಟೆಂಬರ್ 2025 ಈ ವರ್ಷದ ಕೊನೆಯ ಚಂದ್ರಗ್ರಹಣ. ಸೊ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ 7ನೇ ತಾರೀಕೆ ಬರ್ತಾ ಇದೆ. ಸೊ ಇದರ ಒಂದು ಗ್ರಹಣದ ಎಫೆಕ್ಟ್ ಹೇಗಿರುತ್ತೆ, ಯಾವೆಲ್ಲ ದ್ವಾದಶ ರಾಶಿಗಳಿಗೆ ಅಶುಭ ಫಲ ಇದೆ, ಶುಭ ಫಲ ಇದೆ, ಮಧ್ಯಮ ಫಲ ಇದೆ, ಅಥವಾ ಯಾವ ಒಂದು 4 ರಾಶಿಗಳಿಗೆ ತುಂಬ ಕಾಡುವಂತಹ ಸಮಸ್ಯೆಗಳು ಯಾವುವು, ಅವರು ಮಾಡುವಂತಹ ಒಂದಿಷ್ಟು ಜಪಗಳು, ದಾನಗಳು ಎಲ್ಲವನ್ನು ಈಗ ತಿಳಿದುಕೊಳ್ಳೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಈ ಒಂದು SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮುಂದೆ ಬರುವಂತಹ ಒಂದಿಷ್ಟು ವಿಷಯಗಳು ನಿಮಗೆ ಕ್ಷಣಾರ್ಧದಲ್ಲಿ ಬಂದು ತಲುಪುತ್ತವೆ ಅಂತಲೇ ಹೇಳ್ಬೋದು. ಬನ್ನಿ, ತಡ ಮಾಡೋದು ಬೇಡ. ಈ ಒಂದು ದಿನ ವಿಶೇಷವಾಗಿ ಅಂದರೆ ಸೋಮವಾರ ದಿನ, ಈ ಒಂದು ದಿನದಲ್ಲಿ ಸಾಯಂಕಾಲದ ಒಂದು ಸಮಯದಲ್ಲಿ ನಿಮಗೆ ನಿನ್ನೆ ದಿನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಈ ವಿಷಯದ ಬಗ್ಗೆ. ಆದರೆ ನಿನ್ನೆ ಕೆಲಸದ ಒತ್ತಡದಿಂದ ಆಗಿದ್ದಿಲ್ಲ, ಹಾಗಾಗಿ ಈ ದಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾಳೆಯ ದಿನ ನಿಮಗೆ ದ್ವಾದಶ ರಾಶಿಗಳು ಅಂದರೆ 12 ರಾಶಿಗಳಿಗೆ ಯಾವೆಲ್ಲ ಎಫೆಕ್ಟ್ ಇರುತ್ತೆ ಎಂಬುದನ್ನು ತಿಳಿಸ್ಕೊಡ್ತೀನಿ. ಈ ದಿನ ಈ ರಾಹುಗ್ರಸ್ತ ರಕ್ತಚಂದ್ರಗ್ರಹಣ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು 4 ಗ್ರಹಗಳು ಯಾವ್ಯಾವ ಇವೆ, ಆ ಗ್ರಹಗಳಿಗೆ ಇರತಕ್ಕಂಥ ಸಮಸ್ಯೆಗಳು ಮತ್ತು ಪರಿಹಾರಗಳನ್ನು ತಿಳಿಸ್ಕೊಡಲಾಗುತ್ತೆ. ಮತ್ತು ಇನ್ನಿತರ ಒಂದಿಷ್ಟು ಮಾಹಿತಿಗಳನ್ನು ನೋಡುವ. ಬನ್ನಿ, ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಈ 2025ರ ಕೊನೆಯ ಚಂದ್ರಗ್ರಹಣ. ಸೊ ಇದು ಬರ್ತಕ್ಕಂತಹ ಭಾನುವಾರ 7 ಸೆಪ್ಟೆಂಬರ್ 2025. ಅಂದರೆ ಇಲ್ಲಿ ನಿಮಗೆ ಈ ಗ್ರಹಣ ಮಧ್ಯಾಹ್ನ 12:37 ಹೆಚ್ಚು ಕಡಿಮೆ ನಮಗೆ ಈ ಗ್ರಹಣದ ಒಂದು ಮುಹೂರ್ತ ಅಂತೀವಲ್ಲ, ಸೊ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಬಟ್ ನಿಮಗೆ ರಾತ್ರಿ 9:57 ಪ್ರಾರಂಭವಾಗಿ ಸುಮಾರು 1:26 ಇರುತ್ತೆ. ಅಂದರೆ 9:57 1:26 ಅಂದರೆ ಹೆಚ್ಚು ಕಡಿಮೆ 3.5 ಗಂಟೆ, ಅಂದರೆ 3 ತಾಸು 30 ನಿಮಿಷಗಳ ಕಾಲ ನೀವು ಈ ಒಂದು ಚಂದ್ರಗ್ರಹಣದ ಒಂದು ಇದರಲ್ಲಿ ಇರ್ತೀವಿ. ಇದು ತುಂಬ ಚಂದ್ರ ಅಂತ ಅಂದರೆ ಅಷ್ಟು ಪ್ರಕಾಶಮಾನವಾಗಿ ಕಾಣುವಂಥದ್ದಾಗುತ್ತೆ. ಸುಮಾರು ಹೆಚ್ಚು ಕಡಿಮೆ 80 ನಿಮಿಷಗಳ ಕಾಲ. ಅಂದರೆ ಇಲ್ಲಿ 3 ಗಂಟೆ 30 ನಿಮಿಷಗಳ ಕಾಲ ಚಂದ್ರಗ್ರಹಣ ಇದೆ. ಬಟ್ ನಮಗೆ ರಕ್ತಚಂದ್ರ ಅಂದರೆ ತುಂಬ ರಕ್ತದ ರೀತಿಯಲ್ಲಿ, ಅಂದರೆ ಕೇಸರಿಯಾಗಿರ್ಬೋದು ಅಥವಾ ಕಂದು ಬಣ್ಣ ಅಂತ ಆಗಿರ್ಬೋದು, ಅಥವಾ ಈ ಸನ್ರೈಸ್ಗಳ ರೀತಿಯಲ್ಲಿ ಒಂದಿಷ್ಟು ಪ್ರಕಾಶಮಾನವಾಗಿ, ಅಂದರೆ ನಮಗೆ ನೋಡ್ತಾ ಇದ್ದರೆ ಅದೊಂಥರ ಏನೋ ರಕ್ತ ದೂರದಿಂದ ನೋಡಿದರೆ ಆ ರೀತಿಯಲ್ಲಿ ಕಾಣಿಸುತ್ತೆ. ಹಾಗಾಗಿ ಇದು ರಕ್ತ ಚಂದ್ರಗ್ರಹಣ ಅಂತ ಕರೆಯುತ್ತಾರೆ. ಹಾಗೂ ರಾಹುಗ್ರಸ್ತ ಅಂದರೆ ಇದು ರಾಹುಗ್ರಸ್ತ ಅಂತ ಹೇಳೋದಾದರೆ, ರಾಹು ಈಗ ಸದ್ಯಕ್ಕೆ ಕುಂಭರಾಶಿಯಲ್ಲಿ ಇದ್ದಾರೆ. ಕುಂಭರಾಶಿಯಲ್ಲಿ ಅದು ಮಧ್ಯಾಹ್ನ 12:27 ಈ ಒಂದು ಗ್ರಹಣದ ಪ್ರೊಸೆಸ್ ಪ್ರಾರಂಭ ಆಗ್ತಾ ಇದೆ. ಆ ಒಂದು ಟೈಮ್ನಲ್ಲಿ ಇರತಕ್ಕಂತಹ ಒಂದಿಷ್ಟು ನಕ್ಷತ್ರಗಳನ್ನು ನೋಡೋದಾದರೆ ನಿಮಗೆ ಶತಭಿಷ ನಕ್ಷತ್ರ ಬರಲಾಗುತ್ತೆ. ಶತಭಿಷ ನಕ್ಷತ್ರದ ಒಂದು ಈ ಸಮಯದಲ್ಲಿ ಈ ಒಂದು ಚಂದ್ರಗ್ರಹಣ ಪ್ರಾರಂಭ ಆಗ್ತಾ ಇದೆ. ಸೊ ಈ ಚಂದ್ರಗ್ರಹಣದ ಎಫೆಕ್ಟು ಕುಂಭರಾಶಿಯಲ್ಲಿ ನಡೀತಾ ಇರೋದರಿಂದ ಕುಂಭರಾಶಿಗೆ ಒಂದಿಷ್ಟು ಸಮಸ್ಯೆಗಳಿದೆ. ಅದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಅಂದರೆ ಈ ಸಮಯದಲ್ಲಿ ನಾವು ಪಾಲಿಸಬೇಕಾದಂತಹ ನಿಯಮಗಳೇನು, ಹಾಗೂ ಯಾವೆಲ್ಲ ಒಂದಿಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಅನ್ನೋದನ್ನು ಫಸ್ಟ್ ತಿಳಿದುಕೊಳ್ಳೋಣ. ಇಲ್ಲಿ 3:37
30 ನಿಮಿಷಗಳ ಕಾಲ ನೀವು ರೆಡಿಯಾಗಿರಬೇಕು. ಅದು ಭಾನುವಾರ ದಿನ ಬಂದಿದೆ ಮತ್ತು ಸೋಮವಾರದ ಮಧ್ಯರಾತ್ರಿ ಅಂತಲೇ ತಿಳ್ಕೊಳ್ಳಿ. ಅಂದರೆ ಭಾನುವಾರದ ಮಧ್ಯರಾತ್ರಿ, ಸೋಮವಾರದ ಅರ್ಲಿ ಮಾರ್ನಿಂಗ್ ಅಂತಲೇ ತಿಳ್ಕೊಳ್ಳಿ. ಅಂದರೆ ಹೆಚ್ಚು ಕಡಿಮೆ 1 ಗಂಟೆ 26 ನಿಮಿಷ, ಅಂದರೆ 1:30 ಅಂತಲೇ ತಿಳ್ಕೊಳ್ಳಿ. 9:57ಕ್ಕೆ ಪ್ರಾರಂಭ ಆಗಿರೋದು 1 ಗಂಟೆ 26 ನಿಮಿಷಗಳವರೆಗೂ ಈ ಗ್ರಹಣ ಇರುತ್ತೆ. ಅದು ಭಾರತದಲ್ಲಿ ಗೋಚರಿಸ್ತಾ ಇದೆ ಈ ವರ್ಷ. ಅಂದರೆ ಈ ಒಂದು ಗ್ರಹಣ ಭಾರತದಲ್ಲಿ ಈ ಒಂದು 3 ಗಂಟೆ 30 ನಿಮಿಷಗಳ ಕಾಲ ಭಾರತದಲ್ಲಿ ಗೋಚರಿಸ್ತಾ ಇದೆ. ಅದು ಪ್ರಕಾಶಮಾನವಾಗಿ ಹೆಚ್ಚು ಕಡಿಮೆ 85 ನಿಮಿಷಗಳ ಕಾಲ. ಅಂದರೆ ತುಂಬ ಕ್ಲಾರಿಟಿಯಲ್ಲಿ ನಿಮಗೆ ಚಂದ್ರ ಕಾಣಿಸ್ತಾನೆ. ಚಂದ್ರಗ್ರಹಣ ನೋಡಬೇಕು, ಅದೇ ಸೈಂಟಿಸ್ಟ್ ಅವರು ಹೇಗೆ ಇದು ಮಾಡ್ತಾರೆ ಆಮೇಲೆ ನಿಮಗೆ ಬರುತ್ತೆ. ಆದರೆ ನೇರವಾಗಿ ಯಾರು ನೋಡಲಿಕ್ಕೂ ಹೋಗಬೇಡಿ. ಅದರದ್ದೇ ಆದಂಥ ಕೆಲವೊಂದು ಕನ್ನಡಕ ಇರುತ್ತೆ ಅಥವಾ ಅದರದ್ದೊಂದು ಪ್ರೊಸೀಜರ್ ಇದೆ. ಅದನ್ನೆಲ್ಲ ಒಂದು ಸಿದ್ಧತೆ ಮಾಡಿಕೊಂಡು ದಯವಿಟ್ಟು ನೋಡಿ. ಹಾಗಾದರೆ ಇರಲಿ. ಸೊ ಸಮಯ ಅಂತ ಹೇಳೋದಾದರೆ 3 ಗಂಟೆ ನಂತರ ಹೆಚ್ಚು ಕಡಿಮೆ 30 ನಿಮಿಷ, ಅಂದರೆ 3.5 ತಾಸು ಅಂತ ತಿಳ್ಕೊಳ್ಳಿ. ಈ ಗ್ರಹಣ ನಮಗೆ ಬರೋಂಥದ್ದು. ಬಟ್ ಪ್ರಾರಂಭ ಹಂತ ಅಂತ ಇರುತ್ತಲ್ಲ, ಅದು 12 ಗಂಟೆ 27 ನಿಮಿಷದಿಂದ ಪ್ರಾರಂಭ ಆಗುತ್ತೆ. ಅಂದರೆ ಅದರದ್ದು ನಿಯಮ ಈಗ ಒಂದೊಂದಾಗಿ ತಿಳ್ಕೊಳ್ಳಿ. ಮೊದಲನೆಯದು, ನೀವು ಊಟ ಅಥವಾ ಏನೇ ಒಂದು ತಿಂಡಿ ತಿನಿಸು ಅಥವಾ ಮತ್ತೊಂದು ಮಗದೊಂದು ಏನೇ ಮಾಡ್ಕೋಬೇಕಾದ್ರೂ ಮೊದಲನೆಯದು 12 ಗಂಟೆ 20 ನಿಮಿಷದ ಒಳಗೆ ಮಾಡಿ ಮುಗಿಸ್ಕೊಳ್ಳಿ. ಏನೇ ಮಾಡಬೇಕಾದ್ರೂ ಅದು ಯಾವುದೇ ಒಂದು ಪದಾರ್ಥ ನೀವು ತಿನ್ನಬೇಕಂದ್ರೂ 12:30 ನಂತರ ಆದಷ್ಟು ಅವಾಯ್ಡ್ ಮಾಡಿ. ಒಂದು ದಿನ ಹೇಗಾದರೂ ಭಾನುವಾರ ಇದೆ, ನೀವೇನೇ ತಿನ್ನಬೇಕಂತ ಇದ್ರೂ 12:30 ಒಳಗಾಗಿ ತಿಂದುಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮ್ಮ ಒಂದು ವಿಷಯಕ್ಕೆ ಬರೋದಾದರೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಮತ್ತೊಂದು ಮಗದೊಂದು, ಇವು ಸ್ವಲ್ಪ ನಿಮಗೆ ಎಲ್ಲೋ ನೀವು ಉಪವಾಸ ಇರೋದರಿಂದ ಅದು ಕಡಿಮೆ ಆಗುತ್ತೆ ಅಂತಲೂ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಇಲ್ಲಿ 12-20 ನಿಮಿಷದ ಒಳಗಾಗಿ, ಅಂದರೆ ಹೆಚ್ಚು ಕಡಿಮೆ ಈ ಬಾಣಂತಿಯರು, ವಯಸ್ಸಾದಂತಹ ವಯಸ್ಕರು, ಅಂದರೆ ಅಜ್ಜ ಅಜ್ಜಿ ಆಗಿರ್ಬೋದು ಅಥವಾ ಚಿಕ್ಕ ಮಕ್ಕಳು, ತುಂಬ 5 ವರ್ಷದ ಒಳಗಡೆ ಇರತಕ್ಕಂತಹ ಮಕ್ಕಳು, ಇವರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಹಾಗೂ ದೀರ್ಘಕಾಲದಿಂದ ಬಳಲ್ತಾ ಇರತಕ್ಕಂಥ ಅನಾರೋಗ್ಯದ ಜಾತಕ, ಅಂದರೆ ಅವರು ಆಗಲ್ಲ, ಟ್ಯಾಬ್ಲೆಟ್ ಕಂಟಿನ್ಯೂ ತೊಗೋಬೇಕಾಗಿರುತ್ತೆ, ಡ್ರೆಸ್ಸಿಂಗ್ ಮಾಡಿಸ್ಕೋಬೇಕಾಗಿರುತ್ತೆ, ಮತ್ತೊಂದು ಮಗದೊಂದು, ಅಂಥವರಿಗೆ ಇದು ಎಕ್ಸ್ಕ್ಯೂಸ್ ಇದೆ. ಅಂದರೆ ಅವರು ಯಥಾ ಪ್ರಕಾರ ಏನು ಸಮಯಕ್ಕೆ ತೊಗೋಬೇಕಾಯಿತು, ಊಟ, ಲಘು ಉಪಹಾರ, ಟ್ಯಾಬ್ಲೆಟು, ಜ್ಯೂಸು ಅಂಥವು ಅವರು ತೊಗೋಬೋದು. ನಿತ್ಯ ಅವ್ರು ಏನು ಮಾಡ್ತಾಯಿದ್ರು ಅದನ್ನೇ ಮಾಡ್ಬೋದು. ಆದರೆ ಉಪವಾಸ ಇರಲು ಹೋಗಬೇಡಿ ದಯವಿಟ್ಟು. ಯಾಕೆಂದರೆ ಅದಕ್ಕೆ ಒಂದಿಷ್ಟು ನಿಯಮಗಳು ಇದೆ. ಏನು ಮಾಡಬೇಕು ಅದನ್ನು ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ಬಟ್ ಆದಷ್ಟು ನಿಮ್ಮ ಒಂದು ಮಿತಿಯಲ್ಲಿ ಇರಿ ಅಂತಲೇ ಹೇಳ್ಬೋದು. ಇನ್ನು ಯಾರು ನಿಮ್ಮಂಥವರು ವಯಸ್ಕರಿದ್ದೀರಾ, ಮಾಡುವಂಥ ಶಕ್ತಿವಂತರಿದ್ದೀರಾ, ಅವರು 12 ಗಂಟೆ ಮಧ್ಯಾಹ್ನ 12 ಗಂಟೆ 20 ನಿಮಿಷದೊಳಗಾಗಿ ನಿಮ್ಮ ಊಟೋಪಚಾರ, ತಿಂಡಿ ತಿನಿಸು, ಟೀ ಕಾಫಿ ಏನು ಕುಡಿಬೇಕಂತೀರ ಯಥೇಚ್ಛವಾಗಿ 12 ಗಂಟೆ ಒಳಗಾಗಿ ಕುಡಿದು ಮುಗಿಸ್ಬಿಡಿ. ಇನ್ನು ನಿಮಗೆ 12 ಗಂಟೆ 27 ನಿಮಿಷದಿಂದ ಈ ಒಂದು ಗ್ರಹಣದ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನಿಧಾನಾಗಿ. ಸೊ ಅದು ನಮ್ಮ ಭಾರತಕ್ಕೆ ಒಂದು ಕಾಣಿಸುವಂಥದ್ದು 9 ಗಂಟೆ 57 ನಿಮಿಷದಿಂದ ಬೆಳಗಿನ ಜಾವ, ಅಂದರೆ 8ನೇ ತಾರೀಕು ಬೆಳಗಿನ ಜಾವ 1 ಗಂಟೆ 26 ನಿಮಿಷದವರೆಗೆ. ಅಂದರೆ 1 ಗಂಟೆ 26 ನಿಮಿಷ, ಅಂದರೆ ಹೆಚ್ಚು ಕಡಿಮೆ ನಿಮಗೆ 3 ಗಂಟೆ 30 ನಿಮಿಷವರೆಗೂ 3.5 ಗಂಟೆವರೆಗೂ ನೀವು ಒಂದಿಷ್ಟು ಜಪ ತಪ, ಅದನ್ನು ಮುಂದೆ ಹೇಳ್ತೀನಿ, ಅದನ್ನು ಮಾಡ್ಕೊಳ್ತಾ ಹೋಗಿ. ಒಂದು ಉಪವಾಸ ಇರಲೇಬೇಕು ಈ ಸಮಯದಲ್ಲಿ. ಎಷ್ಟು ನೀವು ಉಪವಾಸ ಇರ್ತೀರೋ ಅಷ್ಟು ನಿಮಗೆ ಒಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಷಯ ಆಗಿರ್ಬೋದು ಅಥವಾ ಕೆಲವು ಜಟಿಲವಾದ ಸಮಸ್ಯೆಗಳಾಗಿರ್ಬೋದು, ಈ ಸಮಯದಲ್ಲಿ ಅದು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಒಂದು ಆಯಿತು. ಇನ್ನು ಎರಡನೇದ್ದು, ನಿಮಗೆ ಈ ಒಂದು ಸಮಯದಲ್ಲಿ, ಅಂದರೆ ಈ ಗ್ರಹಣವನ್ನು ಹಿಡಿಯುವಂಥ ಸಮಯದಲ್ಲಿ, ಅಂದರೆ 12:30 ನಂತರ ಎಲ್ಲೂ ದೀರ್ಘಕಾಲದ ಪ್ರಯಾಣ ಮಾಡಲು ಹೋಗಬೇಡಿ. ಅಂದರೆ ತುಂಬ 100 ಕಿಲೋಮೀಟರ್ಸ್ 200 ಕಿಲೋಮೀಟರ್ಸ್ ಅಥವಾ ಒಂದು ಊರಿಗೆ ಹೋಗುವಂಥದ್ದು, ಅಥವಾ ನೀವು ಬೇರೆ ಬೇರೆ ಪ್ರದೇಶಕ್ಕೆ ತುಂಬ ಪ್ರಮುಖವಾದ ಕಾರ್ಯ ಇದೆ ಅಂತ ಹೋಗುವಂಥದ್ದು, ಏನು ಅಂಥವೇನು ದುಸ್ಸಾಹಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇಲ್ಲಿ ವಾಹನ ಒಂದು ಹೆಚ್ಚು ಕಡಿಮೆ ಕಂಟ್ರೋಲಲ್ಲಿ ಸಿಗೋದಿಲ್ಲ. ಏನೋ ಸಣ್ಣ ಪುಟ್ಟ ಅಪಘಾತಗಳಾಗ್ಬೋದು, ದೊಡ್ಡ ಪ್ರಮಾಣದಲ್ಲಿ ಆಗ್ಬೋದು. ಏಕೆಂದರೆ ಈ ರಾಹುಗ್ರಸ್ತ ಅಂತ ಹೇಳಿದರೆ ಮೈಂಡ್ ಡಿಸ್ಟರ್ಬ್ ಮಾಡುವಂಥದ್ದು. ಅಂದರೆ ಈ ಒಂದು ಸಮಯದಲ್ಲಿ ಯಾರು ಈ ಕುಂಭ ರಾಶಿಯಲ್ಲಿದ್ದೀರಾ, ಮೀನ ರಾಶಿಯಲ್ಲಿ ಅವರಿದ್ದೀರೋ, ಅಥವಾ ಈ ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಈ 4 ರಾಶಿಯವರು ತುಂಬ ದೂರದ ಪ್ರಯಾಣ ಮಾಡಲು ಹೋಗಬೇಡಿ.
ಏನೇ ನಿಮ್ಮದು ಡೈಲಿ ಒಂದು ಬಿಲೋ 10-20 ಮ್ಯಾಕ್ಸಿಮಮ್ 50 ಕಿಲೋಮೀಟರ್ಸ್ ಒಳಗಡೆ ಎಷ್ಟು ಸಾಯಂಕಾಲ ಒಂದು 6 ಗಂಟೆಗೆ ಮನೆ ತಲುಪುವಂಗಿರುವಂತಹ ಪ್ರಯಾಣ ಮಾಡ್ಕೊಳ್ಳಿ. ಆದಷ್ಟು ಕಡಿಮೆ ಮಾಡೋದು ತುಂಬ ಉತ್ತಮ. ಇನ್ನು ಅನಿವಾರ್ಯ ಹೋಗಲೇಬೇಕು ಅನ್ನೋದಿದ್ರೆ ಒಂದು ಇತಿಮಿತಿಯಲ್ಲಿ ಇಟ್ಕೊಳ್ಳಿ. ಸಾಯಂಕಾಲ ಸೂರ್ಯ ಮುಳುಗೋದ್ರೊಳಗಾಗಿ ನೀವು ಆದಷ್ಟು ಮನೆಯನ್ನು ಸೇರಿಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ, ಒಂದಿಷ್ಟು ನಿಮ್ಮ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಅಪಘಾತಗಳಾಗಿರ್ಬೋದು. ಸೊ ಇಲ್ದಿದ್ದರೆ ಒಂದಿಷ್ಟು ಜಗಳಗಳು ಬಂದ್ಬಿಡುತ್ತೆ, ಅಥವಾ ಏನೋ ಫಿರ್ಯಾದಿಗಳು ಅಥವಾ ಏನೋ ಅವಮಾನಗಳು, ದೌರ್ಜನ್ಯಗಳು ಏನೇನೋ ಆಗ್ತಾ ಇರುತ್ತೆ ನೀವು ಹೊರಗಡೆ ಹೋದದ್ದೇ ಆದಲ್ಲಿ. ಸೊ ಅದಕ್ಕಾಗಿ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಉತ್ತಮ. ಇದು 2ನೇ ಪಾಯಿಂಟ್. ಇನ್ನು 3ನೇ ಪಾಯಿಂಟ್ ಬಂದರೆ ಗರ್ಭಿಣಿ ಸ್ತ್ರೀಯರು, ಅಂದರೆ ಯಾರೆಲ್ಲ ಗರ್ಭಿಣಿ ಸ್ತ್ರೀಯರು ಇದ್ದೀರಾ, ಒಂದು 5 ತಿಂಗಳು ಕನ್ಫರ್ಮ್ ಆಗಿ ನಿಮಗೆ ಗೊತ್ತಾಗಿರುತ್ತೆ, ನಿತ್ಯ ನಿಮ್ಮದೇ ಆದಂಥ ಕೆಲವೊಂದಿಷ್ಟು ಮೆಡಿಸನ್ ಆಗಿರ್ಬೋದು, ಮತ್ತೊಂದು ಮಗದೊಂದು ಏನೋ ಮಾಡ್ಕೊಳ್ತಾ ಇರ್ತೀರ, ಮಾಡ್ಕೊಳ್ಳಿ. ಬಟ್ ಹೊರಗಡೆ ಹೋಗಬೇಡಿ ದಯವಿಟ್ಟು. ಗರ್ಭಿಣಿ ಸ್ತ್ರೀಯರು ಮಧ್ಯಾಹ್ನ 12:30 ನಂತರ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬೇಡಿ. ಹೊರಗಡೆ ಹೋದರೆ ಕೆಲವೊಂದಿಷ್ಟು ನೆಗೆಟಿವ್ಸ್ ಜಾಸ್ತಿ ನೀವು ನೋಡುವಂಥವ್ರು ಆಗ್ತೀರ. ಅದರಲ್ಲಿ ಹಾವುಗಳು ಆಗಿರ್ಬೋದು, ಅಥವಾ ಏನಾದರೂ ಜಗಳಾದಿಗಳು, ಅಂದರೆ ಸುತ್ತಮುತ್ತ ಯಾರೋ ಜಗಳಾಡ್ತಾ ಇರ್ತಾರೆ ಅದನ್ನು ನೋಡ್ತಾ ಇರ್ತೀರ, ಅಥವಾ ನೀವು ಯಾವುದೋ ಒಂದು ಕ್ರೂರವಾದಂತಹ ಪ್ರಾಣಿಗಳ ಜಗಳಾಟ, ಅಂದರೆ ಈಗ ಎತ್ತಾಗಿರ್ಬೋದು, ಅಥವಾ ಕತ್ತೆ ಆಗಿರ್ಬೋದು, ಕುದುರೆ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಹಸು ಆಗಿರ್ಬೋದು, ಏನೋ ಜಗಳಾಟಗಳು ಕೂಡಿರತಕ್ಕಂಥ ಪ್ರಾಣಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಇವುಗಳಿಗೆ ಜಾಸ್ತಿ ನಿಮ್ಮ ಒಂದು ಫೋಕಸ್ ಹೋಗುವಂಥದ್ದಾಗುತ್ತೆ. ಮತ್ತು ಆ ಇಡೀ ದಿನ ಅದೇ ನಿಮಗೆ ಕಣ್ಮುಂದೆ ಬಂದಂಗೆ ಆಗುತ್ತೆ. ಹಾಗೂ ಆ ಒಂದು ಎಫೆಕ್ಟ್ ನಿಮ್ಮ ಮಗುಗೆ, ಹುಟ್ಟುವಂಥ ಮಗುಗೆ ಒಳಗಡೆ ಅದಕ್ಕೆ ಜಾಸ್ತಿ ವಿಷಯ, ಅದಕ್ಕೆ ಕ್ಯೂರಿಯಾಸಿಟಿ ಬರುತ್ತೆ. ಅಂದರೆ ನಾಳೆ ಹುಟ್ಟಿದ ನಂತರ ಬರೀ ಜಗಳಕ್ಕೆ ಜಾಸ್ತಿ ಅದು ಫೋಕಸ್ ಹಾಕುವಂಥದ್ದಾಗತ್ತೆ. ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಆದಷ್ಟು 12:30 ಒಳಗಾಗಿ ನಿಮ್ದು ಏನಿದೆ ನಿತ್ಯ ಟೆಸ್ಟಿಂಗ್ ಆಗಿರ್ಬೋದು, ಅಥವಾ ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥದ್ದಾಗಿರ್ಬೋದು, 12:30 ಒಳಗಾಗಿ ಮುಗಿಸ್ಕೊಳ್ಳಿ. ಒಂದು ವೇಳೆ ಇಲ್ಲ 4 ಗಂಟೆ ಕೊಟ್ಟಿದ್ದಾರೆ ಅಂದರೆ ಅಟ್ಲೀಸ್ಟ್ ಒಂದು 5-6 ಗಂಟೆ ಒಳಗಾಗಾದರೂ ಬೇಗ ಅವತ್ತು ರಿಕ್ವೆಸ್ಟ್ ಮಾಡಿಕೊಂಡು ಮುಗಿಸ್ಕೊಳ್ಳಿ. ಅದು ಒಬ್ಬರೇ ಹೋಗಬೇಡಿ, ಜೊತೆಯಲ್ಲಿ ಯಾರಾದ್ರೂ ಕರ್ಕೊಂಡು ಹೋಗಿ. ಸೊ ಯಾವುದಕ್ಕೂ ಹುಷಾರಾಗಿರಿ ಗರ್ಭಿಣಿ ಸ್ತ್ರೀಯರು. ತುಂಬ ರಭಸವಾಗಿ ಓಡಾಡೋದು ಮಾಡ್ಕೋಬೇಡಿ, ನಿಧಾನವಾಗಿ ಓಡಾಡಿ, ಮೆತ್ತಗೆ ಮಾತಾಡಿ, ಯಾವುದಕ್ಕೂ ಜಗಳಕ್ಕೆ ಆಸ್ಪದನೆ ಕೊಡಬೇಡಿ. ಎಲ್ಲರ ಹತ್ರ ಗೌರವಪೂರ್ವಕವಾಗಿ ನಡೆದುಕೊಳ್ಳಿ. ಯಾವುದೇ ಕಾರಣಕ್ಕೂ ಮನಸ್ಸು ದುಃಖಿತವಾಗಿರಬಾರ್ದು, ಅಳಬಾರ್ದು, ನಿದ್ದೆ ಮಾಡಬೇಡಿ ಅತಿಯಾಗಿ. ಈ ದಿನ ಅತಿಯಾದ ಬೇಡದೇ ಇರೋ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಡಿ. ಮತ್ತು ಅತಿ ವರ್ಣರಂಜಿತವಾಗಿರತಕ್ಕಂಥ ಸಿನಿಮಾಗಳು, ದುಶ್ಚಟಗಳಾಗಿರುವಂತಹ ಸಿನಿಮಾಗಳು ನೋಡಲು ಹೋಗಬೇಡಿ. ಏಕೆಂದರೆ ಅದು ಎಲ್ಲವೂ ಮಗು ಕಲಿತಾ ಇರುತ್ತೆ ಒಳಗಡೆ, ಅದಕ್ಕೆ ಪರಿಣಾಮ ಬೀಳುತ್ತೆ. ನಾಳೆ ಹುಟ್ಟಿದ ತಕ್ಷಣವೇ ಅದಕ್ಕೆ ಆ ಕಡೆಯೇ ಫೋಕಸ್ ಜಾಸ್ತಿ ಹೋಗುವಂತಾಗುತ್ತೆ. ಬೆಳೆದಂಗೆ ಅದಕ್ಕೆ ಜಾಸ್ತಿ ಇದೇ ವಿಷಯದ ಬಗ್ಗೆ ಪ್ರೋತ್ಸಾಹ, ಆಸಕ್ತಿ ಬೆಳೆಯುವಂಥದ್ದಾಗತ್ತೆ. ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಈ ಗ್ರಹಣ ಹಿಡಿದ ನಂತರ, ಅಂದರೆ ಹೆಚ್ಚು ಕಡಿಮೆ ನೀವು ಸಾಯಂಕಾಲ ಸೂರ್ಯ ಮುಳುಗಿದ ನಂತರ ವಿಷ್ಣು ಸಹಸ್ರನಾಮ ಓದ್ಕೊಳ್ಳಿ, ದೇವರ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳಿ, ಯಾವುದಾದ್ರೂ ದೇವಿಯ ಮಹಾತ್ಮೆ ಓದಿ, ನಿಮ್ಮ ಊರಲ್ಲಿರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ, ಹಿನ್ನೆಲೆ ತಿಳ್ಕೊಳ್ಳಿ, ಇತಿಹಾಸ ಓದಿ, ಅಥವಾ ದೇವರಿಗೆ ಸಂಬಂಧಪಟ್ಟಂಥ ಇತರೆ ದೇವತೆಗಳ ಸ್ತೋತ್ರಗಳನ್ನು ಪಠನೆ ಮಾಡಿ, ಅಥವಾ ಬರೀರಿ. ಏನಾದರೂ ಒಂದಿಷ್ಟು ದೇವರ ಬಗ್ಗೆ ಅಕ್ಷರ ಮಾಲಿಕ ಅಂತೀವಲ್ಲ, ಓಂ ಸಾಯಿ ಬಾಬಾನೋ, ಓಂ ಶ್ರೀ ರಾಘವೇಂದ್ರಾಯ ನಮನೋ, ಅಥವಾ ನಿಮ್ಮ ಕುಲದೇವರ ಬಗ್ಗೆ ಸಂಬಂಧಪಟ್ಟಂತೆ ಏನಾದರೂ ಸರಿ, ಒಂದು ಸ್ವಲ್ಪ ನೀವು ಗರ್ಭಿಣಿ ಸ್ತ್ರೀಯರು ಧಾರ್ಮಿಕತೆಯಲ್ಲಿ ತೊಡಗಿಕೊಳ್ಳಿ. ಆದರೆ ಅತಿಯಾಗಿ ಮಲಗಲು ಹೋಗಬೇಡಿ. ಕತ್ತಲ ಕೋಣೆಯಲ್ಲಿ ಆದಷ್ಟು ಇರಿ ಒಂದು ಕಡೆ. ಸುಮ್ಮನೆ ಅತಿಯಾಗಿ ಬೆಳಕಿರುವಲ್ಲಿ ಎಲ್ಲರೂ ಓಡಾಡೋ ರೀತಿಯಲ್ಲಿ ಇರಬೇಡಿ. ಈ ಒಂದು ಸಮಯದಲ್ಲಿ ತುಂಬ ಸೂಕ್ಷ್ಮತೆ ಇರುತ್ತೆ ಗರ್ಭಿಣಿಯ ಸ್ತ್ರೀಯರಿಗೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಆದಷ್ಟು ಒಂದು ಕೋಣೆಯಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಡಿ. ನಿಮ್ಮದೇ ಆದಂಥ ಕಾರ್ಯ ಚಟುವಟಿಕೆ ಏನಿದೆ ಸೌಮ್ಯವಾಗಿ ಮಾಡ್ತಾನೆ ಬನ್ನಿ. ಯಾರಿಗೂ ರಫ್ ಆಗಿ ಹ್ಯಾಂಡಲ್ ಮಾಡಲಿಕ್ಕೆ ಹೋಗಬೇಡಿ ಈ ದಿನ ಗರ್ಭಿಣಿ ಸ್ತ್ರೀಯರು. ಇದು 3ನೇ ಪಾಯಿಂಟು. ಇನ್ನು 4ನೇ ಪಾಯಿಂಟ್ ಬರೋದಾದರೆ, ಮಕ್ಕಳು ಮತ್ತು ಹಿರಿಯ ಜೀವಿಗಳಿಗೆ ಆದಷ್ಟು ಅವರನ್ನು ಏನು ಕೇಳ್ತಾರೋ ಅದನ್ನು ಒಂದು ಸಮಯಕ್ಕೆ ಸರಿಯಾಗಿ ಕೊಟ್ಬಿಡಿ. ಸೊ ಅವರು ಸುಮ್ಮನೆ ಆಗಿಬಿಡ್ತಾರೆ, ಜಾಸ್ತಿ ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಸೊ ಇಲ್ದಿದ್ದರೆ ನೀವು ಜಪ ಕುಡಿದಾಗ ಅವರು ಏನೋ ಒಂದು ಕೇಳೋದು, ಮಗು ಏನೋ ಒಂದು ಕೇಳೋದು. ಹಾಗಾಗಿ ಅವ್ರಿಗೇನು ಬೇಕು ಅದನ್ನು ವ್ಯವಸ್ಥೆ ಮಾಡಿ ಇಟ್ಬಿಟ್ಟು ನೀವು ಕೂತ್ಕೊಳ್ಳೋದು ತುಂಬ ಉತ್ತಮ. ಇನ್ನು 5ನೇ ವಿಷಯಕ್ಕೆ ಬರೋದಾದರೆ,
ಸಾಯಂಕಾಲ ಒಂದು 6 ಗಂಟೆ ನಂತರ ಅತಿಯಾದ ನೀರನ್ನು ಸೇವನೆ ಮಾಡಬೇಡಿ, ಅತಿಯಾದ ಕಾಫಿ ಸೇವನೆ ಮಾಡಬೇಡಿ, ಅತಿಯಾದ ಟೀ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಹಾಲಾಗಿರ್ಬೋದು, ಇದು ಯಾವುದು ಸಾಯಂಕಾಲ 6 ಗಂಟೆ ನಂತರ ಯಥೇಚ್ಛವಾಗಿ ಅಂದರೆ ತುಂಬ ದಿನನಿತ್ಯ ಕುಡಿಯೋಂಗೆ ಕುಡಿಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಗ್ರಹಣದ ಸಮಯ ಇರೋದು 3 ಗಂಟೆ 30 ನಿಮಿಷ. ಅದನ್ನು ತಲೆಯಲ್ಲಿಟ್ಕೊಳ್ಳಿ. ಅಂದರೆ ಅಷ್ಟು ಆ ಸಮಯದಲ್ಲಿ ಯಾವುದೇ ರೀತಿಯ ಬಹಿರ್ದೇಶಗಳು ಅಂದರೆ ಯುರಿನ್ ಆಗಿರ್ಬೋದು ಅಥವಾ ನೀವು ಬಾತ್ರೂಮ್ಗೆ ಹೋಗುವಂಥದ್ದು ವಿಷಯ ಆಗಿರ್ಬೋದು, ಅಲ್ಲಿ ನಿಷೇಧ ಇದೆ. ಅಂದರೆ ಹೋಗಬಾರ್ದು. ಹೋದರೆ ಏನಾಗುತ್ತೆ ಅಂದರೆ ನಿಮಗೆ ಕೆಲವೊಂದು ದೇಹದಲ್ಲಿ ತೊಂದರೆಗಳು ಉಂಟಾಗುತ್ತೆ. ಹಾಗಾಗಿ ನೀರನ್ನು ಅತಿಯಾಗಿ ಕುಡಿಯಲು ಹೋಗಬೇಡಿ. 6 ಗಂಟೆ ನಂತರ ಸಾಯಂಕಾಲ 6 ಗಂಟೆ ನಂತರ ಭಾನುವಾರ ನೀರನ್ನು ಅತಿಯಾಗಿ ಕುಡಿಯಲು ಹೋಗಬೇಡಿ. ಅಥವಾ ಯಾವುದೇ ಆಹಾರವನ್ನು ತೆಗೆದುಕೊಳ್ಳಬೇಡಿ. ಏನೇ ಆಹಾರ ತಗೊಳ್ಳೋದಿದ್ದರೆ 12 ಒಳಗಾಗಿ ತೆಗೆದುಕೊಳ್ಳಿ ಅಷ್ಟೇ. ಸಾಯಂಕಾಲ ಒಂದು ಉಪವಾಸ ಇರಿ. ರಾತ್ರಿ ಮಧ್ಯರಾತ್ರಿ ಅಂದರೆ 8ನೇ ತಾರೀಕು ಬೆಳಗಿನ ಜಾವ 2 ಗಂಟೆಗೆ ಅವಾಗ ಬೇಕಾದರೆ ಏನಾದರೂ ಲಘು ಉಪಹಾರ ತೆಗೆದುಕೊಳ್ಬೋದು. ಊಟ ಮಾಡಬೇಡಿ, ಲಘು ಉಪಹಾರ ಏನಾದರೂ ಉಪ್ಪಿಟ್ಟು, ಅವಲಕ್ಕಿನೋ ಮತ್ತೊಂದು ಮಗದೊಂದು ಲಘು ಹೊತ್ತುಕೊಳ್ಳಿ. ತುಂಬ ಹೆವಿ ತೊಗೋಬೇಡಿ. ಯಾಕೆಂದರೆ ಇಲ್ಲಿ ಉಪವಾಸ ಇರ್ತೀರ, ಅಲ್ಲಿ ಹೆವಿ ತೊಗೊಂಡ್ರೆ ಅದು ಕಂಟ್ರೋಲ್ ಆಗೋಲ್ಲ, ಮತ್ತಿಷ್ಟು ನಿಮಗೆ ಡಿಸ್ಟರ್ಬೆನ್ಸ್ ಮಾಡುತ್ತೆ, ಹೊಟ್ಟೆ ಏನೇನೋ ತೊಂದರೆ ಕೊಡುತ್ತೆ. ಓಕೆ, ಇದಿಷ್ಟು ಮಾಡ್ಕೊಳ್ಳಿ. ಇನ್ನು 6ನೇ ವಿಷಯಕ್ಕೆ ಬರೋದಾದರೆ, ಈ ಒಂದು ಗ್ರಹಣದ ಸಮಯದಲ್ಲಿ ಅಂದರೆ 9:57 ಏನು ನಿಮಗೆ ಗ್ರಹಣ ಪ್ರಾರಂಭ ಆಗುತ್ತೆ, ಆ ಸಮಯದಲ್ಲಿ ಆದಷ್ಟು ಸ್ನಾನ ಮಾಡಿಕೊಳ್ಳಿ. ಮನೆಯಲ್ಲಿ ಆದರೆ ಸ್ನಾನ ಮಾಡಿಕೊಂಡು ಅದಕ್ಕಿಂತ ಮುಂಚಿತವಾಗಿ ದರ್ಬೆ ತೆಗೆದುಕೊಂಡು ಈ ಮನೆಯಲ್ಲಿರ್ತಕ್ಕಂಥ ಅಕ್ಕಿ, ಗೋಧಿ ಹಿಟ್ಟು, ಮತ್ತೊಂದು ಮಗದೊಂದು ಅಂದರೆ ನಿತ್ಯ ನೀವು ಅಡುಗೆಗೆ ಉಪಯೋಗಿಸುವಂಥದ್ದು ನೀರು, ಪದಾರ್ಥಗಳು ಮತ್ತು ದೇವರ ಮನೆಯಲ್ಲಿರ್ತಕ್ಕಂತಹ ಹೂಗಳು ಅವು ಇದು ಎಲ್ಲದಕ್ಕೂ ದರ್ಬೆ ಹಾಕಿ. ನೀರಿಗೆ ಮತ್ತು ಹಾಲಿನ ಪಾಕೆಟು ಏನಿದೆ ಬೆಳಗಿನ ಜಾವ ಸಿಗಲ್ಲ ಅಂತ ಅರ್ಲಿ ತಂದಿರ್ತೀರ, ಅದರ ಮೇಲೆಲ್ಲ ದರ್ಬೆ ಹಾಕ್ತಾ ಬನ್ನಿ. ದರ್ಬೆ ಹಾಕೋದ್ರಿಂದ ಶುದ್ಧಿ ಇರುತ್ತೆ. ನೀವು ದರ್ಬೆ ಹಾಕಿಲ್ಲ ಅಂದರೆ ಅದು ಒಂದು ರೀತಿ ಏನೋ ಹಲ್ಲಿ ಬಿದ್ದಿರ್ಬೋದು, ಒಂದು ರೀತಿ ಆಗಿರ್ಬೋದು, ಅಥವಾ ಏನೋ ಒಂದು ವಿಷದ ರೀತಿಯಲ್ಲಿ ಅದು ಪರಿವರ್ತನೆ ಆಗಿಬಿಡುತ್ತೆ. ಕಹಿಯಾಗಿ ಏನೋ ನಿಮಗೆ ಅವಾಗವಾಗ ಅದರದ್ದು ಒಂದು ವಾಸನೆ ಮುಖಾಂತರ ಕಂಡುಹಿಡಿಯುವಂಥದ್ದಾಗುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಏನೇ ತಿನಿಸಿನ ಪದಾರ್ಥಗಳಾಗಿರಲಿ, ದಿನನಿತ್ಯ ಅಡುಗೆಗೆ ಉಪಯೋಗಿಸುವಂಥ ಪದಾರ್ಥಗಳಾಗಿರಲಿ, ದಿನನಿತ್ಯ ಉಪಯೋಗಿಸುವಂಥ ನೀರಾಗಿರಲಿ, ಅಥವಾ ದಿನನಿತ್ಯ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇಂಥವೇನು ಹೋಗುತ್ತೆ ಅದು ಎಲ್ಲದಕ್ಕೂ, ಉಪ್ಪಿನಕಾಯಿಗಳಿಗೆ, ಚಟ್ನಿಗಳಿಗೆ ಎಲ್ಲದಕ್ಕೂ ದರ್ಬೆಯನ್ನು ಹಾಕಿ. ಒಂದು 10 ರೂಪಾಯಿ ಕೊಟ್ಟರೆ ದರ್ಬೆ ಕೊಡ್ತಾರೆ. ಇಷ್ಟು ಈ ಪೂಜಾ ಗ್ರಂಥಿಗೆ ಅಂಗಡಿಯಲ್ಲಿ ಅಲ್ಲಿ ತೆಗೆದುಕೊಂಡು ಬನ್ನಿ. ಸೊ ನಿಧಾನವಾಗಿ ಪೀಸ್ ಮಾಡ್ಕೊಳ್ಳಿ. ಅದು ಉದ್ದ ಇರುತ್ತೆ, ಒಂದು ಮೊಳ ಅಷ್ಟು. ಸೊ ಹೆಚ್ಚು ಕಡಿಮೆ ಒಂದೊಂದು ಪೀಸು ಚಿಕ್ಕ ಪೀಸ್ ಮಾಡ್ಕೊಳ್ಳಿ. ಸೊ ಎಲ್ಲ ಕಡೆ ಹಾಕ್ಕೊಳ್ತಾ ಬನ್ನಿ. ಮರುದಿನ ಮತ್ತೆ ನೀವು 8ನೇ ತಾರೀಕು ಅದನ್ನೆಲ್ಲ ತೆಗೀರಿ, ಏನು ತೊಂದರೆ ಇಲ್ಲ. ಅದು ಏನಾಗುತ್ತೆ ಅಂದರೆ ಕಂಟ್ರೋಲ್ ಮಾಡುತ್ತೆ ಆ ಒಂದು ನೆಗೆಟಿವ್ಸನ್ನು, ಅದು ಉತ್ಪತ್ತಿ ಆಗದೇ ಇರೋಂಗೆ ಆ ದರ್ಬೆ ಕಂಟ್ರೋಲ್ ಮಾಡಾಗುತ್ತೆ. ಅದರ ಒಂದು ಹಿನ್ನೆಲೆ ತುಂಬ ಇದೆ, ಅದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡೋಣ. ಸೊ ಇನ್ನು 7ನೇ ಪಾಯಿಂಟಿಗೆ ಬರೋದಾದರೆ, ಈ ಒಂದು ಗ್ರಹಣ ಹಿಡಿದಂತಹ ಸಮಯದಲ್ಲಿ ಆದಷ್ಟು ಗ್ರಹಣದ ಬಗ್ಗೆ ಅಂದರೆ ಹೆಚ್ಚು ಕಡಿಮೆ ನೀವು ಶಿವನ ಬಗ್ಗೆ ಆಗಿರ್ಬೋದು, ರಾಹುವಿನಿಗೆ ಸಂಬಂಧಪಟ್ಟಂತಹ ದೋಷ ಇರೋರಾಗಿರ್ಬೋದು, ಅಥವಾ ಕೇತುವಿಗೆ ಸಂಬಂಧಪಟ್ಟಂತಹ ದೋಷ ಇರೋರಾಗಿರ್ಬೋದು, ಅಥವಾ ಈ ಚಂದ್ರಗ್ರಹಣದ ಎಫೆಕ್ಟ್ ಈ 4 ರಾಶಿಗಳಿಗಿದೆ. ಅಂದರೆ ಹೆಚ್ಚು ಕಡಿಮೆ ಕುಂಭರಾಶಿ, ಯಾಕಂದರೆ ಕುಂಭರಾಶಿಯಲ್ಲೇ ಇದು ರಾಹುಗ್ರಸ್ತ ರಕ್ತಚಂದ್ರಗ್ರಹಣ ನಡೀತಾ ಇದೆ. ಅಂದರೆ ಮೊದಲನೇ ಎಫೆಕ್ಟು ಕುಂಭರಾಶಿ, 2ನೇ ಎಫೆಕ್ಟು ಮೀನರಾಶಿ, 3ನೇ ಎಫೆಕ್ಟು ವೃಶ್ಚಿಕ ರಾಶಿ, 4ನೇ ಎಫೆಕ್ಟು ಕರ್ಕಾಟಕ ರಾಶಿ. ಈ 4 ರಾಶಿಯವರಿಗೆ ತುಂಬ ತೊಂದರೆಗಳು ಇದೆ. ಅದರಲ್ಲಿಯೂ ಬರುವಂಥದ್ದು ಕುಂಭರಾಶಿ. ಈ ಕುಂಭರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ಅವಮಾನಗಳು, ಅಪಮಾನಗಳು ಜಾಸ್ತಿ ಆಗುತ್ತೆ. ಅಂದರೆ ನಿಮ್ಮ ಮಾಡಿರ್ತಕ್ಕಂಥ ಕಾರ್ಯ ಯಾರಿಗೂ ಇಷ್ಟ ಆಗೋದಿಲ್ಲ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಅದರಲ್ಲೂ ಮೊದಲನೇದಾಗಿ ನಿಮಗೆ ಕೊನೆಯ ಚರಣದ 1/2 ಶನಿ ನಡೀತಾ ಇದೆ. ಪ್ಲಸ್ ನಿಮಗೆ ಇಲ್ಲಿ ರಾಹು ಗ್ರಸ್ತ ಈ ಒಂದು ರಕ್ತಚಂದ್ರ ಗ್ರಹಣ ನಡೀತಾ ಇರೋದ್ರಿಂದ ನಿಮ್ಮ ರಾಶಿಯಲ್ಲಿ ನಿಮಗೆ ಅವಮಾನಗಳು, ಅಪಮಾನಗಳು ಅತಿಯಾಗಿ ಬರುವಂಥದ್ದಾಗುತ್ತೆ. ವೃಥಾ ಜಗಳಾಟಗಳು ಪ್ರಾರಂಭ ಆಗುತ್ತೆ. ಯಾವ ಕೆಲಸವನ್ನು ನೀಟಾಗಿ ಪ್ರೊಸೆಸ್ ಮಾಡುವಂಥದ್ದು ಮನಸ್ಸಿಗೆ ಬರೋದಿಲ್ಲ. ಕೆಲವೊಂದು ನೆಮ್ಮದಿ ಹಾಳು ಮಾಡುತ್ತೆ, ಅಥವಾ ನಮ್ಮತನವನ್ನು ಅದು ಗೌರವನ ರೂಪವಾಗಿರಲು ಬಿಟ್ಟುಕೊಡೋದಿಲ್ಲ.
ಸ್ವಲ್ಪ ನೆಗೆಟಿವ್ ಕಡೆ ಜಾಸ್ತಿ ವಾಲ್ಕೊಂಡ್ಬಿಡುತ್ತೆ. ಇದಕ್ಕಿದಂಗೆ ಕೋಪ, ತಾಪ ಅಥವಾ ನಿಮ್ಮನ್ನು ಒಂದು ರೀತಿ ಶತ್ರುಗಳ ರೀತಿಯಲ್ಲಿ ನೋಡುವಂಥದ್ದಾಗ್ಬೋದು. ಇದೆಲ್ಲ ಕುಂಭರಾಶಿಯವರಿಗೆ ಕಾಣುವಂಥದ್ದಾಗತ್ತೆ. ಸೊ ಹಾಗಾಗಿ ಈ ಒಂದು ದಿನದಲ್ಲಿ ಆದಷ್ಟು ರಾಘವೇಂದ್ರ ಸ್ವಾಮಿಗಳ ಮಠ ಆಗಿರ್ಬೋದು, ನಿಮ್ಮ ಮನೆ ಹತ್ರನೇ ಇರುತ್ತೆ, ಅಥವಾ ಯಾವುದೋ ದೇವಸ್ಥಾನಗಳಲ್ಲಾಗಿರ್ಬೋದು, ಈ ರಾಹುಗ್ರಸ್ತ ಚಂದ್ರಗ್ರಹಣ ಒಂದು ಸಮಯದಲ್ಲಿ ಹೋಮಾದಿಗಳನ್ನು ಮಾಡ್ತಾ ಇರ್ತಾರೆ. ದಯವಿಟ್ಟು ಅಲ್ಲಿ ಹೋಮದಲ್ಲಿ ನಿಮ್ಮ ಹೆಸರನ್ನು ಬರೆಸ್ಕೊಳ್ಳಿ. ನಿಮ್ಮ ಮನೆ ಹತ್ತಿರದ ಸಾಧ್ಯವಾದರೆ ಅವ್ರಿಗೆ ಕೇಳಿ ಏನಾದರೂ ಪಾರ್ಟಿಸಿಪೇಟ್ ಮಾಡ್ಬೋದಾ ಗ್ರಹಣನ. ಯಾಕಂದರೆ ಮಿಡ್ ನೈಟ್ ಅಲ್ಲ, ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಎಲ್ಲ ದೇವಸ್ಥಾನಗಳು ಆ ರಾತ್ರಿಯಲ್ಲಿ, ಈ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಕೇಳಿ ನೋಡಿ, ಅವಕಾಶ ಕೊಟ್ಟರೆ ಖಂಡಿತವಾಗಿ ಹೋಗಿ ಜಪ ಮಾಡಿ, ರಾಹುವಿನ ಬಗ್ಗೆ ಜಪ ಮಾಡಿ, ನಿಮ್ಮ ರಾಶಿಗೆ ಅನುಗುಣವಾಗಿ ಜಪ ಮಾಡಿ. ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಆ ಒಂದು ಸ್ತೋತ್ರಗಳನ್ನು ನೀವು ಜಪ ಮಾಡಿ. ಸೊ ಈ 4 ರಾಶಿಯವರು, ಕುಂಭರಾಶಿ, ಮೀನರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ, ಈ 4 ರಾಶಿಯವರು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರತಕ್ಕಂಥ ಸ್ತೋತ್ರಗಳನ್ನು ನೀವು ಪಠಣೆ ಮಾಡಿ ಆದಷ್ಟು ಒಂದು ಸ್ವಲ್ಪ ನೀವು ಕೇರ್ಫುಲ್ಲಾಗಿರೋದು ತುಂಬ ಉತ್ತಮ ಕುಂಭರಾಶಿಯವರು. ಇನ್ನು ಮೀನರಾಶಿ, ಈ ಮೀನರಾಶಿಯವ್ರಿಗೆ ಏನಾಗುತ್ತಂದರೆ ನಾಳೆ ದಿನ ಹೆಚ್ಚು ಕಡಿಮೆ ನಿಮಗೆ ಈ ಗ್ರಹಣದ ಸಮಯದಲ್ಲಿ ಒಂದಿಷ್ಟು ಎಡವಟ್ಟು ಮಾಡ್ಕೊಂಡು ಬಿಡ್ತೀರಾ. ಆತುರದಲ್ಲಿ ಏನೇನೋ ಮಾಡ್ಲಿಕ್ಕೆ ಹೋಗಿ ಏನೇನೋ ನೀವೇ ತಲೆಯ ಮೇಲೆ ಹಾಕಿದಂಗೆ ಆಗುತ್ತೆ, ಅಥವಾ ನಿಮಗೆ ಬೆಳವಣಿಗೆ ಆಗಲು ಬಿಡೋದಿಲ್ಲ. ಈ ಗ್ರಹಣ ಅಂದರೆ ಏನೋ ಒಂದು ಥಿಂಕಿಂಗ್ ಮಾಡ್ಕೊಂಡಿರ್ತೀರ, ಸೊ ಅದರ ಒಂದು ಪ್ರಕಾರ ಹೋಗಬೇಕೆ ಅದು ಬಿಡೋದಿಲ್ಲ. ಆಮೇಲೆ ನಿಮ್ಮನ್ನು ಅದು ಹೋಲ್ಡ್ ಮಾಡುತ್ತೆ. ನಿಮ್ಮ ಒಂದು ಅಭಿವೃದ್ಧಿ ಆಗಿರ್ಬೋದು, ನಿಮ್ಮ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಅಥವಾ ಏನೇ ಆದ್ರೂ ಅದು ಒಂದು ಸ್ವಲ್ಪ ಹಗ್ಗ ಜಗ್ಗಾಟಗಳ ರೀತಿಯಲ್ಲಿ ಅದು ನಡೀತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುವುದುಂಟು. ಒಂದಿಷ್ಟು ಅದರದೇ ಆದಂತಹ ಒಂದು ಅತಿರೇಕಕ್ಕೆ ಹೋಗಿ ಡೈವರ್ಸ್ ಹಂತಕ್ಕೂ ಹೋಗ್ಬೋದು ಈ ಮೀನರಾಶಿಯವರು. ಹೊಸದಾಗಿ ಮದುವೆ ಆದವರಿಗೆ ಇದು ತುಂಬ ಕಾಡುವಂಥದ್ದಾಗಿರುತ್ತೆ. ಇನ್ನು ಸುಮಾರು ವರ್ಷಗಳಿರ್ತಕ್ಕಂತಹ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮನಸ್ತಾಪ ಉಂಟಾಗಿ ನಿಮ್ಮಲ್ಲೇ ಜಗಳಾದಿಗಳು ಪ್ರಾರಂಭ ಆಗುತ್ತೆ. ಹಾಗಾಗಿ ಮೀನರಾಶಿಯವರು ಕೂಡ ಅಷ್ಟೇ, ಏನಾದರೂ ಹೋಮ ಹವನ ಎಲ್ಲಾದರೂ ಮಾಡಿಸ್ತಾ ಇದ್ದರೆ ಖಂಡಿತವಾಗಿ ಮಾಡಿಸಿ, ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಗಳಲ್ಲಿ ಅಂತಲೇ ಹೇಳ್ಬೋದು. ಇನ್ನು 3ನೇ ರಾಶಿ ಅಂದರೆ ನಿಮಗೂ ಕೂಡ ಅಷ್ಟೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸಾಮೂಹಿಕವಾಗಿ ಏನೇ ಜಪತಪಗಳನ್ನು ಮಾಡೋದಾದರೆ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಿಬಿಟ್ಟು ರಾತ್ರಿಯ ಸಮಯದಲ್ಲಿ ಅಂದರೆ 9:57 ಬೆಳಗಿನ ಜಾವ 1:27 ಸುಮಾರು 3:30 ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ನಡೀತಾ ಇರೋದ್ರಿಂದ ಆ ಸಮಯದಲ್ಲಿ ಜಪಗಳನ್ನು ಮಾಡಿಕೊಳ್ಳಿ. ಇನ್ನು 3ನೇ ರಾಶಿಗೆ ಬರೋದಾದರೆ ವೃಶ್ಚಿಕ ರಾಶಿ, ಇವರಿಗೂ ಕೂಡ ಅಷ್ಟೇ ತುಂಬ ಎಫೆಕ್ಟಿವ್ ಇದೆ. ಆಲ್ರೆಡಿ ಪಂಚಮ ಶನಿ ನಡೀತಾ ಇದೆ ನಿಮಗೆ. ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಕೆಲಸಕ್ಕೆ ವಿಘ್ನಗಳು, ಅಡೆತಡೆಗಳು ಬರ್ತಾನೆ ಇರುತ್ತೆ. ಯಥೇಚ್ಛವಾಗಿ ಬಂದವರೆಲ್ಲ ಬೈತಾ ಇರ್ತಾರೆ. ನಿಮ್ಮ ಕೆಲಸನ ಯಾರು ಗೌರವಿಸೋದಿಲ್ಲ, ನಿಮ್ಮ ಮಾತನ್ನು ಯಾರು ಗೌರವಿಸೋದಿಲ್ಲ. ನಿಮ್ಮ ಮಾತು ಒಂಥರ ಏನೋ ಈ ಚಿಕ್ಕ ಮಕ್ಕಳು ಆಡಿದ ರೀತಿಯಲ್ಲಿರುತ್ತೆ. ಆ ರೀತಿಯಲ್ಲಿ ಅವರು ಅದನ್ನು ಇಗ್ನೋರ್ ಮಾಡಿಬಿಡ್ತಾರೆ. ಮತ್ತು ಪ್ರತಿ ಕೆಲಸಕ್ಕೂ ನಿಮಗೆ ಅವರು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಯಾವಾಗಲೂ ನಿಮ್ಮನ್ನು ಒಂದು ರೀತಿಯವರು ಏನಂತೀರ ಯೂಸ್ ಆ್ಯಂಡ್ ಥ್ರೋ ರೀತಿಯಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ನಿಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅಥವಾ ನಿಮ್ಮ ಆತ್ಮೀಯರಾಗಿರ್ಬೋದು. ಸೊ ಇಲ್ಲಿ ಸಂಬಂಧಗಳು ಸ್ವಲ್ಪ ದೂರ ಅನ್ನೋ ರೀತಿಯಲ್ಲಿರುತ್ತೆ. ನಿಮ್ಮ ಆತ್ಮೀಯತೆ ಎಷ್ಟೇ ಮಾಡಿಕೊಂಡ್ರೂ ಅವ್ರು ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ. ಒಂದು ಆರ್ಥಿಕವಾಗಿ ನಿಮಗೆ ತುಂಬ ಬಲವಾದ ಪೆಟ್ಟು ಬೀಳುತ್ತೆ ಈ ಸಮಯದಲ್ಲಿ. ಅಂದರೆ ಈ ಗ್ರಹಣದ ನಂತರ 7ನೇ ತಾರೀಕು ನಂತರ ಸ್ವಲ್ಪ ನಿಮಗೆ ಆರ್ಥಿಕವಾಗಿ ಕುಸಿತ ಕಾಣ್ತೀರಾ. ಆರ್ಥಿಕಕ್ಕೆ ಸಂಬಂಧಪಟ್ಟಂತೆ ತುಂಬ ಏನಂತೀರ, ಎಷ್ಟು ಪ್ರಯತ್ನ ಪಟ್ಟರೂ ಸಹಾಯ ಲಭಿಸೋಲ್ಲ. ಎಲ್ಲೋ ಅದಕ್ಕೆ ಒಂದಿಷ್ಟು ವಿಘ್ನಗಳು ಬರುವಂಥದ್ದಾಗುತ್ತೆ. ನೀವೇ ಕೊಟ್ಟಿರ್ತಕ್ಕಂಥ ದುಡ್ಡು ಸಿಗಬೇಕಾದ್ರೆ ಕಷ್ಟ ಆಗುತ್ತೆ. ಇವಾಗ ಉದಾಹರಣೆಗೆ ನೀವು ಯಾರಿಗೂ 10,000 ಒಂದು 10 ಲಕ್ಷ ಕೊಟ್ಟಿರ್ತೀರಾ, ಅವರು ಸೋಮವಾರ ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೇಳ್ತಾನೆ ಬಂದಿದ್ದಾರೆ. ಈ ಸಮಯದಲ್ಲಿ ನೀವು ಹೋಗಿ ಕೇಳಿದ್ರೆ ನಾನು ಕೊಡೋದಿಲ್ಲ, ನೀವು ಏನು ಮಾಡ್ಕೊಳ್ತೀಯ ಮಾಡ್ಕೊ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಬಂದುಬಿಡುತ್ತೆ. ಏನು ಬಿಟ್ಕೊಳ್ತೀರಾ? ತುಂಬ ಸ್ಟೇಜ್ ಕ್ರಿಟಿಕಲ್. ಫೈನಾನ್ಸ್ ಬಗ್ಗೆ ಹೇಳೋದಾದರೆ ತುಂಬ ಕ್ರಿಟಿಕಲ್ ಇದೆ. ದಯವಿಟ್ಟು ಆದಷ್ಟು ಸೂಕ್ಷ್ಮತೆಯಿಂದ ಹ್ಯಾಂಡಲ್ ಮಾಡಿ. ಏನೇ ಇದ್ರೂ
ನೀವು ಮಾತಾಡಬೇಡಿ. ನಿಮ್ಮ ಯಾರಾದರೂ ಹಿತೈಷಿಗಳನ್ನು ಕರೆದುಕೊಂಡು ಹೋಗಿ ಅವ್ರ ಮುಖಾಂತರ ಮಾತಾಡಿಸಿ. ಅವ್ರಿಗೆ ಹೇಳಿ, ಇವ್ರು ನಮ್ಮ ಬ್ರದರು, ನಮ್ಮ ಅಂಕಲು, ಏನೋ ಒಂದು ಹೇಳ್ಕೊಳ್ಳಿ. ನಿಮ್ಮ ಮುಖಾಂತರ ಅವರಿಗೆ ಬರಬೇಕು. ನೀವು ಮಾತಾಡಿದರೆ ತಪ್ಪಲ್ಲಿ ಸಿಕ್ಕಾಕೊಳ್ತೀರ. ಸೊ ವೃಶ್ಚಿಕ ರಾಶಿಯವರು ನೆನ್ಪಿಟ್ಕೊಳ್ಳಿ. ಇನ್ನು 4ನೇ ರಾಶಿಗೆ ಬರೋದಾದರೆ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೂ ಅಷ್ಟೇ ತುಂಬ ತೊಂದರೆಗಳು ಬರುವಂಥದ್ದಾಗುತ್ತೆ. ಈ ಸಮಯದಲ್ಲಿ ನಿಮಗೆ ಕೆಲಸದಲ್ಲಿ ಅಪಜಯ ಜಾಸ್ತಿ. ಅಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ನಿಮಗೆ ಅಪಜಯ ಅಂದರೆ ಫೇಲೂರು, ತುಂಬ ಫೇಲೂರ್ ಆಗಿಬಿಡ್ತೀರಾ. ಮನಸ್ಸಿಗೆ ಡಿಪ್ರೆಷನ್ ಹೊರಟೋಗ್ಬಿಡುತ್ತೆ. ತುಂಬ ಇದ್ದಕ್ಕಿದ್ದಂಗೆ ಡಿಪ್ರೆಷನ್, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಚಿಂತೆ ಅತಿಯಾಗಿ ಬಂದಿರುವಂಥದ್ದಾಗುತ್ತೆ. ಮಗದೊಂದು ಏನೇನೋ ನಾನಾ ರೀತಿಯ ಸುತ್ತಾಟ, ವೃಥಾ ತಿರುಗಾಟ, ವೃಥಾ ಖರ್ಚುಗಳು, ಮತ್ತು ಅದೇ ರೀತಿಯಲ್ಲಿ ಕೆಲಸವನ್ನು ಕಳ್ಕೊಳ್ತೀರಾ ಈ ಕರ್ಕಾಟಕ ರಾಶಿಯವರು. ಅಂದರೆ ಯಾವುದಾದ್ರೂ ಕಂಪ್ನಿಯಲ್ಲಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಇದಕ್ಕಿದ್ದಂಗೆ ವಿತೌಟ್ ರೀಸನ್ ಅವರು ನಮ್ಮನ್ನು ಪುಷೌಟ್ ಮಾಡಿಬಿಡ್ತಾರೆ, ಹೊರಗಡೆ ಹಾಕಿಬಿಡ್ತಾರೆ. ಹೊರಗಡೆ ಹಾಕೋದ್ರಿಂದ ಒಂದಿಷ್ಟು ಡಿಪ್ರೆಷನ್ನು, ಅಥವಾ ಮದುವೆ ಇದಕ್ಕಿದ್ದಂಗೆ ಕ್ಯಾನ್ಸಲ್ ಆಗ್ಬೋದು, ಅಥವಾ ನಿಶ್ಚಿತಾರ್ಥ ಮಾಡಿಕೊಳ್ಳುವಂಥ ಸಮಯ ಪೋಸ್ಟ್ಪೋನ್ ಆಗ್ಬೋದು, ಅಥವಾ ನೀವು ಮದುವೆ ಮಾಡ್ಕೊಂಡಿದ್ರೆ ದಾಂಪತ್ಯದಲ್ಲಿ ಒಂದಿಷ್ಟು ವಿರಸ, ಮನಸ್ತಾಪಗಳು ಬರುವಂಥದ್ದಾಗುತ್ತೆ. ಹಾಗೂ ಈ ಸಮಯದಲ್ಲಿ ಜಗಳಾದಿಗಳಿಗೆ ಪ್ರಚೋದನೆ ಕೊಡಲಾಗುತ್ತೆ. ಅಂದರೆ ನೀವು ಬೇಕಂತಲೇ ಜಗಳ ಮಾಡುವ ರೀತಿಯಲ್ಲಿ ಅದು ಪ್ರಚೋದನೆ ಕೊಡ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಕರ್ಕಾಟಕ ರಾಶಿಯವರು ಮಾತಿನಲ್ಲಿ ಹಿಡಿತ ಇಟ್ಕೊಳ್ಳಿ. ಆದಷ್ಟು ಅತಿಯಾಗಿ ಮಾತಾಡ್ಲಿಕ್ಕೆ ಹೋಗಬೇಡಿ. ಯಾರ ಹತ್ರನೂ ಏನು ಪಿಟ್ಟಂತೆ ಮಾತಾಡಬೇಡಿ ದಯವಿಟ್ಟು. ಈ ಒಂದು ಸಮಯದಲ್ಲಿ ಅಥವಾ ಮುಂದೆ ಒಂದು ವಾರಗಳ ಕಾಲ ಅಥವಾ ಈ ಇಡೀ ಸೆಪ್ಟೆಂಬರ್ ತಿಂಗಳಲ್ಲಿ ಮೌನವಾಗಿರಿ. ನಿಮ್ಮ ಕೆಲಸದ ಮುಖಾಂತರ ಉತ್ತರ ಕೊಡಿ. ಅದಕ್ಕೂ ಕೋಪ ತಾಪ ಬಂದೇ ಬರುತ್ತೆ, ಬಟ್ ಕಂಟ್ರೋಲ್ ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ಕೆಲಸ ಹೋಗುತ್ತೆ, ಬಿಸ್ನೆಸ್ ಲಾಸ್ ಆಗುತ್ತೆ, ನಿಮ್ಗೆ ಅವಮಾನ ಬರುತ್ತೆ ಮತ್ತು ಜೀವನ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಸೊ ತುಂಬ ತೊಂದರೆ ಇರುತ್ತೆ. ಲೈಫ್ ಲೀಡ್ ಮಾಡೋದು ಕಷ್ಟ ಆಗುತ್ತೆ, ರನ್ ಮಾಡೋದು ಕಷ್ಟ ಆಗುತ್ತೆ, ಮತ್ತು ನಿಮಗೆ ದಿನನಿತ್ಯ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರುವಂಥದ್ದಾಗುತ್ತೆ. ದಯವಿಟ್ಟು ಈ ಕರ್ಕಾಟಕ ರಾಶಿಯವರು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಿ. ನಿಮಗೂ ಕೂಡ ಅಷ್ಟೇ ಪರಿಹಾರಗಳು, ಸ್ತೋತ್ರಗಳು ಎಲ್ಲವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನೀಟಾಗಿ ನೋಡ್ಕೊಳ್ಳಿ, ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಆ ಒಂದು ಸಮಯದಲ್ಲಿ ಗ್ರಹಣ, ಅದೇ ಹೇಳಿದ್ನಲ್ಲ, ಸಮಯ ಪದೇ ಪದೇ ಎದಕ್ಕೆ ಹೇಳ್ತಾ ಇದ್ದೀವಿ ಅಂದರೆ ನಿಮಗೆ ನೆನಪಿರಲಿ ಅಂತ. ಸೊ ಹಾಗಾಗಿ 9:57 ಬೆಳಗಿನ ಜಾವ 1:26 ಇದು ಹೆಚ್ಚು ಕಡಿಮೆ. ಅಂದರೆ 3:30 ಕಾಲ ಇರುತ್ತೆ. ಆ ಸಮಯದಲ್ಲಿ ಆದಷ್ಟು ಸ್ನಾನ ಮಾಡಿ ನೀವು ಸ್ತೋತ್ರಗಳನ್ನು ಪಠಣೆ ಮಾಡಿ, ತದನಂತರ ಗ್ರಹಣ ಬಿಟ್ಟ ನಂತರ ಅಂದರೆ 1:27 ಗ್ರಹಣ ಬಿಡುತ್ತೆ. ಆ ಬಿಟ್ಟ ನಂತರ 1:30 ನಂತರ ಸ್ನಾನ ಮಾಡಿ ಆ ಒಂದು ಲಘು ಉಪಹಾರ ಮಾಡಿ ನಿಮ್ಮದು ಏನೋ ಮತ್ತೆ ಮಲ್ಕೋಬಹುದು. ಬಟ್ ಗ್ರಹಣ ಹಿಡಿಯೋ ಸಮಯದಲ್ಲಿ ದಯವಿಟ್ಟು ಮಲಗಿಕೊಳ್ಳಲು ಹೋಗಬೇಡಿ. ಈ 4 ರಾಶಿಯವರು ಯಾವುದೋ ಕುಂಭರಾಶಿ, ಮೀನರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ. ಯಾಕೆಂದರೆ ನಿಮ್ಮ 4 ರಾಶಿಗಳಿಗೂ ಈ ಚಂದ್ರಗ್ರಹಣ ತುಂಬ ಎಫೆಕ್ಟ್ ಇದೆ. ಅದು ರಕ್ತ ಚಂದ್ರಗ್ರಹಣ ಅಂದರೆ ನಿಮ್ಮನ್ನು ಅದು ಗಾಯಗೊಳಿಸ್ಬಿಡುತ್ತೆ. ತುಂಬ ಜಗಳದ ಮುಖಾಂತರ ದೈಹಿಕವಾಗಿ, ಮಾನಸಿಕವಾಗಿ ಹಿಂಸೆ ರೀತಿಯಲ್ಲಿ ಕಾಡುವಂಥದ್ದಾಗುತ್ತೆ. ದಯವಿಟ್ಟು ಸೇವೆ ಮಾಡಿ, ಸ್ತೋತ್ರಗಳನ್ನು ಮಾಡಿಸಿ, ಆದಷ್ಟು ಮಠಮಾನ್ಯಗಳಲ್ಲಿ ವಿಚಾರ ಮಾಡಿ. ಆ ದಿನ ನಿಮ್ಮ ಹೆಸರಿನಲ್ಲಿ ಹೋಮ ನಡೀತಾ ಇದ್ದರೆ ದಯವಿಟ್ಟು ನಿಮ್ಮ ಹೆಸರು ಕೊಡಿ. ಇನ್ನು ಅದೇ ರೀತಿ ನಾವು ಕೂಡ ಅಷ್ಟೇ ಈ ಒಂದು ರಾಹುಗ್ರಸ್ತ ಗ್ರಹಣ ಒಂದು ಇರುವ ಸಮಯದಲ್ಲಿ ಜಪಗಳನ್ನು ಮಾಡ್ತಾ ಇದ್ದೀವಿ. ಹೋಮ ಇಲ್ಲ, ಜಪಗಳನ್ನು ನಾವು ಮಾಡಿಸ್ತಾ ಇದ್ದೀವಿ. ಸೊ ಯಾರಿಗಾದರೂ ಇಷ್ಟ ಇದ್ದರೆ ಮಾಡಿಸ್ಬೇಕು ಅಂತ ಹೇಳೋದಾದರೆ ಅದರ ಒಂದು ಸೇವಾ ಕಾಣಿಕೆ 501 ರೂಪಾಯಿ ಇರುತ್ತೆ. ಸೊ ಆ ಒಂದು ಸಮಯದಲ್ಲಿ ಅಂದರೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಹೇಳಿಕೊಂಡು ನಾವು ಸಾಮೂಹಿಕವಾಗಿ ಜಪಗಳನ್ನು ಸಲ್ಲಿಸಲಾಗುತ್ತೆ. ಅಂದರೆ ಈ ರಾಹುಗ್ರಸ್ತ ಚಂದ್ರಗ್ರಹಣ ಅಂದರೆ 3:30 ಕಾಲ ನಿಮ್ಮ ಹೆಸರಿನಲ್ಲಿ ಆ ಒಂದು ಜಪಗಳನ್ನು ಅಂದರೆ ರಾಹು ಈ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ಮ ಹೆಸರಿನಲ್ಲಿ ಅಂದರೆ ಈ 4 ರಾಶಿಗಳು ಅಂದರೆ ಕುಂಭರಾಶಿ, ಮೀನರಾಶಿ, ವೃಶ್ಚಿಕ ರಾಶಿ ಮತ್ತು ಕರ್ಕಾಟಕ ರಾಶಿ, ಈ 4 ರಾಶಿಯವರು ಯಾರ್ಯಾರು ಇದ್ದೀರೋ ಇವರಿಗೆ ಅಶುಭ ಫಲ ತುಂಬ ಇದೆ. ಫಲಗಳನ್ನು ಹೇಳಿದ್ದೀನಿ. ಸೊ ಹಾಗಾಗಿ ಈ ರಾಶಿಗಳವರು ಏನಾದರೂ ನಿಮಗೆ ಜಪತಪಗಳು ಮಾಡಲು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದರೆ ನೀವು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಅದರ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೀನಿ. ಆ ಒಂದು ಜಪದ ಕಾಣಿಕೆ 501 ರೂಪಾಯಿ ಇರುತ್ತೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ಕಾಂಟ್ಯಾಕ್ಟ್ ನಂಬರು ಅಲ್ಲಿರುತ್ತೆ. ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನು ಎಷ್ಟು ಬೇಗ ಆಗುತ್ತೆ ಅಷ್ಟು
ಬೇಗ ನೀವು ಕೊಟ್ಟರೆ ನಮಗೆ ಅನುಕೂಲ. ಯಾಕೆಂದರೆ ನಾನು 25 ಜನ ಅಂತ ತಿಳ್ಕೊಂಡಿದ್ದೀನಿ. ಸೊ 25 ಜನದವರೆಗೂ ನಾವು ಸ್ವೀಕಾರ ಮಾಡ್ತೀವಿ. ಸೊ ಹಾಗಾಗಿ ಯಾರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರೋ ಅವ್ರ ಬಗ್ಗೆ ನಾವು ಹೆಸರನ್ನು ನೋಂದಣಿ ಮಾಡಿಕೊಳ್ಳಲಾಗುತ್ತೆ. 501 ರೂಪೀಸ್ ಇರುತ್ತೆ. ಸೊ ನಿಮಗೆ ಅನುಕೂಲ ಇದ್ದರೆ ಮಾಡಿಕೊಳ್ಳಿ, ಅನಾನುಕೂಲ ಇದ್ದರೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಹೇಳಿದ್ನಲ್ಲ ಅಲ್ಲಿ ಹೋಗಿ ನೀವು ಸಾಮೂಹಿಕವಾಗಿ 101 ರೂಪಾಯಿನೋ 201 ರೂಪಾಯಿನೋ ತೊಗೊಳ್ತಾ ಇರ್ತಾರೆ ಹೋಮಕ್ಕೆ, ಅಲ್ಲಿ ಹೋಗಿ ಮಾಡಿಸ್ಬೋದು. ಅಥವಾ ಮನೆಯಲ್ಲಿ ಜಪತಪಗಳನ್ನು ಮಾಡಿಸಿ, ಹೇಗಾದರೂ ಒಂದೇ. ನೀವು ಎಲ್ಲಿ ಹೋದ್ರೂ ಈ ಒಂದು ಸೇವೆಗಳನ್ನು ಜಪಗಳನ್ನು ಮಾಡಿದ್ರೆ ನಿಮಗೆ ಕೆಲವೊಂದಿಷ್ಟು ಉತ್ತಮ ಫಲಗಳು ಸಿಗುವಂಥದ್ದಾಗುತ್ತೆ. ಇಲ್ಲದಿದ್ದರೆ ಕೆಲವೊಂದು ಸಮಸ್ಯೆಗಳನ್ನು ನಾವಾಗೇ ಎದುರಿಸಬೇಕಾಗತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರಿಗೆ ಅವಶ್ಯಕತೆ ಇದೆಯೋ ಅಥವಾ ಯಾರು ಮಾಡುವಂಥ ಸದ್ಭಕ್ತರು ಇಷ್ಟ ಇದೆಯೋ ಅವರು ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇದಿಷ್ಟು ಗ್ರಹಣದ ಬಗ್ಗೆ ಇರತಕ್ಕಂತಹ ವಿಷಯಗಳು. ಇನ್ನು ಸಾಮೂಹಿಕವಾಗಿ ಹೇಳೋದಾದರೆ ಈ ಒಂದು 4 ರಾಶಿಗಳು ಬಿಟ್ಟು ಉಳಿದ ರಾಶಿಗಳದ್ದು ಒಂದಿಷ್ಟು ವಿಷಯಗಳು ನಾಳೆಯ ದಿನ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು 4 ರಾಶಿಗಳ ಒಂದು ಫಲಾಫಲಗಳು ಅಥವಾ ಆ ಒಂದು ಭವಿಷ್ಯ, ಈ ಗ್ರಹಣದ ಭವಿಷ್ಯ ಹೇಗಿದೆ ನಾಳೆಯ ದಿನ ನಿಮಗೆ ವಿವರವಾಗಿ ತಿಳಿದುಕೊಡ್ತೀನಿ. ಗ್ರಹಣದ ರಾಜಕೀಯನೂ ನಾಳೆ ತಿಳಿದು ಸುಮಾರು ಜನ ಕೇಳಿದ್ದೀರಾ, ರಾಜಕೀಯದ ಬಗ್ಗೆ ಏನಾಗ್ಬೋದು ಅಥವಾ ಏನು, ಈ ಧರ್ಮಸ್ಥಳನೂ ಕೇಳ್ತಾ ಇದ್ದೀರಾ, ತುಂಬ ವೈಯಕ್ತಿಕವಾಗಿ ಮೆಸೇಜ್ ಹಾಕ್ತಾ ಇದ್ದೀರಾ. ಬಟ್ ದೊಡ್ಡ ದೊಡ್ಡ ವಿಷಯಕ್ಕೆ ಈಗ ಸದ್ಯಕ್ಕೆ ಬೇಡ, ನಮ್ಮ ಒಂದು ಇತಿಮಿತಿಯಲ್ಲಿ ಇರೋಣ. ಸೊ ನಾಳೆಯ ದಿನ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮತ್ತು ವೈಯಕ್ತಿಕ ಬದುಕು ಅಂದರೆ ದ್ವಾದಶ ರಾಶಿಗಳ ಒಂದಿಷ್ಟು ಫಲಗಳು ಹೇಗಿರುತ್ತೆ ಅದೆಲ್ಲವೂ ನಾಳೆ ದಿನ ತಿಳ್ಕೊಳ್ತೀನಿ. ಸೊ ಇದಾಗಿತ್ತು ಈ ಒಂದು, ಅಂದರೆ ಇಲ್ಲಿ ನಿಮಗೆ ದಾನಗಳು ಮತ್ತು ಒಂದಿಷ್ಟು ವಿಷಯಗಳು ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಳಿ. ದಾನಗಳು ಮತ್ತು ಈ ಜಪಗಳು ಏನು ಮಾಡಬೇಕು ಗ್ರಹಣ ಹಿಡಿದಾಗ, ಅಂದರೆ ಎಲ್ಲ ರಾಶಿಯವರು ಮಾಡ್ಬೋದು, ಆ 4 ರಾಶಿ ಮಾಡಬೇಕು ಅಂತಿಲ್ಲ. ಉಳಿದ ಕೆಲವರಿಗೆ ಮಿಶ್ರ ಫಲ ಇದೆ, ಕೆಲವರಿಗೆ ಶುಭ ಫಲ ಇದೆ. ಅದನ್ನು ನಾಳೆ ದಿನ ನಿಮಗೆ ಡಿಸ್ಕಸ್ ಮಾಡಿ ಆಯಾ ರಾಶಿಗಳನುಗುಣವಾಗಿ ಏನೇಗಿರುತ್ತೆ ಅಂದರೆ, ಈಗ ಪ್ರಮುಖವಾಗಿ ಈ 4 ರಾಶಿಗಳು ಬೇಕಾಗಿತ್ತು, ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಉಳಿದ ಒಂದಿಷ್ಟು ಎಲ್ಲ ದ್ವಾದಶ ರಾಶಿಗಳು, ಈ 3 ರಾಶಿಗೂ ನಾನು ನಾಳೆ ದಿನ ಸಪ್ರೇಟಾಗಿ ಹೇಳ್ಕೊಡ್ತೀನಿ. ಏಕೆಂದರೆ ತುಂಬ ಜನ ಈ ವಾರದ ಭವಿಷ್ಯ ಇಷ್ಟಪಟ್ಟಿಲ್ಲ ಯಾರು, ಖಂಡಿತವಾಗಿಯೂ ಅದಕ್ಕೆ ಕ್ಷಮೆ ಕೋರ್ತಾ ಇದ್ದೀವಿ. ಏಕೆಂದರೆ ಸಮಯದ ಅಭಾವದಿಂದ ಒಟ್ಟಿಗೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಆ ರೀತಿ ಆಗದೆ ಇರೋಂಗೆ ನಾನು ನೋಡ್ಕೊಳ್ತೀನಿ. ಹಾಗೂ ಈ ಒಂದು ಚಂದ್ರಗ್ರಹಣದ ಬಗ್ಗೆ ನಿಮ್ಮ ಒಂದು ರಾಶಿ ಅನುಗುಣವಾಗಿ ಸಪ್ರೇಟಾಗಿ ತಿಳಿಸ್ಕೊಡಲು ಇಚ್ಛಿಸುತ್ತೇನೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ನಿಮಗೆ ಪರಿಹಾರಗಳು, ದಾನಗಳು ಮತ್ತು ಜಪಗಳು ಏನು ಡಿಸ್ಕ್ರಿಪ್ಷನಲ್ಲಿ ನೀಟಾಗಿ ಎಲ್ಲವನ್ನ ನಿಮಗೆ ಕೊಡಲಾಗಿದೆ. ಸೊ ಡಿಸ್ಕ್ರಿಪ್ಷನ್ ನೋಡ್ಕೊಳ್ಳಿ. ಸೊ ಆ ಡಿಸ್ಕ್ರಿಪ್ಷನ್ ರೀತಿಯಲ್ಲಿ ಫಾಲೋ ಅಪ್ ಆಗಿ, ಅಥವಾ ನೀವು ಜಪಗಳನ್ನು ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ ದಯವಿಟ್ಟು ಬೇಗ ರಿಜಿಸ್ಟರ್ ಮಾಡಿಸಿ. 501 ರೂಪೀಸ್ ಇರುತ್ತೆ. ಯಾರು ನೀವು ರಿಜಿಸ್ಟರ್ ಮಾಡಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಮತ್ತು ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ 9845002066 ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSV ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ಶಿವಮಸ್ತು ಶುಭಭಯಾತ್. ಸರ್ವೇ ಜನಃ ಸುಖಿನೋ ಭವಂತು.